ನಮಸ್ಕಾರ. ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ದೇಶದ ರಾಜಕೀಯ ಮತ್ತು ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲ್ಪಟ್ಟಿದೆ. ದೆಹಲಿಯ ಸಿಂಹಾಸನದಲ್ಲಿ ಕೂತು ನಮ್ಮನ್ನ ಅಲ್ಲಾಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬೀಗ್ತಿದ್ದವರಿಗೆ ಇವತ್ತು ನಮ್ಮ ದೇಶದ ಯುವ ಜನತೆ, ನಮ್ಮ ಜೆನ್ಸ್ ಪಡೆ ಸರಿಯಾದ ಪಾಠವನ್ನ ಕಲಿಸಿದೆ. ಪ್ರಪಂಚ ಬಗ್ಗುತ್ತೆ, ಅದನ್ನ ಬಗ್ಗಿಸುವವರು ಬೇಕು ಅನ್ನೋದನ್ನ ಈ ದೇಶದ ಯುವ ಜನತೆ, ನಮ್ಮ ಜೆನ್ಸ್ ಪಡೆ ಇವತ್ತು ಇಡೀ ದೇಶಕ್ಕೆ ಸಾಬೀತು ಮಾಡಿ ತೋರಿಸಿದೆ. ಸತತ ಹೋರಾಟದ ಮುಂದೆ, ಆಕ್ರೋಶದ ಜ್ವಾಲೆಯ ಮುಂದೆ ಕೊನೆಗೂ ಆ 56 ಇಂಚಿನ ಎದೆ ಮಣಿಯಲೇಬೇಕಾಯ್ತು. ಹೀಗೆ ಯುವ ಶಕ್ತಿ ಬೀದಿಗಿಳಿದು ಹೋರಾಟದ ಕಿಚ್ಚು ಹತ್ತಿಸಿದ್ದಕ್ಕೆ ಅಸಲಿ ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ. ಕೊನೆಗೂ ಕೂಡ ಕೇಂದ್ರ ಸರ್ಕಾರದ ಕುತ್ತಿಗೆಗೆ ಅದು ಉರುಳಾಗಿದೆ. ಜಂತರ್ ಮಂತರ್ನಲ್ಲಿ ಧಗಧಗಿಸ್ತಾ ಇದ್ದಂತಹ ಆಕ್ರೋಶದ ಬೆಂಕಿ ಮತ್ತು ದಿನದಿಂದ ದಿನಕ್ಕೆ ಹೆಮ್ಮರವಾಗ್ತಿದ್ದ ರಾಜಕೀಯ ಒತ್ತಡಕ್ಕೆ ಕೊನೆಗೂ ಕೂಡ ಮೋದಿ ಸರ್ಕಾರ ಮಂಡಿಯೂರಿದೆ. ಈ ಬೃಹತ್ ಪರೀಕ್ಷಾ ಅಕ್ರಮದ ಸಂಪೂರ್ಣ ಹೊಣೆ ಹೊರಲೇಬೇಕಾದಂತಹ ವಾತಾವರಣ ನಿರ್ಮಾಣವಾದಾಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆದ್ರೆ ಹೀಗೆ ತಲೆದಂಡವಾದ ಮೇಲೂ ಕೂಡ ಈ ಸಚಿವರಿಗೆ ತಮ್ಮ ತಪ್ಪಿನ ಅರಿವಿದೆಯೇ ಅಂದ್ರೆ ಖಂಡಿತ ಇಲ್ಲ. ರಾಜೀನಾಮೆ ನೀಡಿದ ನಂತರ ಸ್ಪಷ್ಟನೆ ನೀಡಿರುವಂತಹ ಧರ್ಮೇಂದ್ರ ಪ್ರಧಾನ್, ನಾನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡ್ತಿದ್ದೀನಿ ಅಂತ ದೊಡ್ಡ ಹರಿಶ್ಚಂದ್ರನಂತೆ ಬಣ್ಣ ಹಚ್ಚುತ್ತಿದ್ದಾರೆ. ಅಷ್ಟೇ ಅಲ್ಲ, ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಬೃಹತ್ ಆಂದೋಲನವನ್ನ ದೇಶ ವಿರೋಧಿ ಶಕ್ತಿಗಳು ದುರ್ಬಳಕೆ ಮಾಡಿಕೊಳ್ಬಾರ್ದು ಅನ್ನುವಂತಹ ನೆಪ ಹೇಳಿ ತಮ್ಮ ಅಸಮರ್ಥತೆ ಮತ್ತು ಭ್ರಷ್ಟಾಚಾರದ ಕಳಂಕವನ್ನ ಮುಚ್ಚಿ ಹಾಕೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಸಚಿವರು ಹೀಗೆ ದೇಶ ವಿರೋಧಿ ನೆಪ ಹೇಳಿ ಜಾರಿಕೊಳ್ಳೋದಕ್ಕೆ ನೋಡ್ತಾ ಇದ್ರೆ, ಮತ್ತೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಪೂರ್ತಿ ಟ್ರೋಲ್ ಮಾಡ್ಕೊಂಡು ಕೂತಿದ್ದ ಅಂಧ ಭಕ್ತರು ಹಾಗೂ ಕೋಮುವಾದಿ ಹೆಗ್ಗಣಗಳಿಗೆ ಈಗ ಹೊಟ್ಟೆ ಉರಿ ತಾಳಲಾರದೆ ಬೆಂಕಿ ಹೊತ್ಕೊಂಡಿದೆ. ನಾವು ಈ ಕ್ರಾಂತಿಕಾರಿ ಜಿರಳೆಗಳನ್ನ ಹೊಸಕ ಹಾಕ್ತಿವಿ, ಹಿಟ್ ಸ್ಪ್ರೇ ಹೊಡೆದು ಮುಗಿಸ್ತೀವಿ ಅಂತ ಕೀಳು ಮಟ್ಟದ ಕಮೆಂಟ್ ಮಾಡಿ ಮೆರೀತಾ ಇದ್ದ ಇವರಿಗೆ ಇವತ್ತು ಯುವ ಶಕ್ತಿ ತನ್ನ ನೈಜ ತಾಕತ್ತೇನೆಂಬುದನ್ನ ತೋರಿಸಿಕೊಟ್ಟಿದೆ. ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಡೀತಾ ಇದ್ದಂತಹ ಒಂದು ನ್ಯಾಯಯುತ ಹೋರಾಟವನ್ನ ಹಿಯಾಳಿಸಿ ಸಂಭ್ರಮಿಸ್ತಾ ಇದ್ದ ಈ ಟ್ರೋಲ್ ಸೇನೆಗೆ ಜೆನ್ಸ್ ಪಡೆ ನೀಡಿದ ಏಟು ಎಷ್ಟು ತೀವ್ರವಾಗಿದೆ ಅಂತ ಹೇಳಿದ್ರೆ, ಅವರ ಬಾಯಿ ಮುಚ್ಚಿಸೋದಕ್ಕೆ ಈಗ ಯಾವ ಹಿಟ್ ಸ್ಪ್ರೇನಿಂದಲೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಅಂಧ ಭಕ್ತರ ಮಂಡಳಿ ಇದೆಯಲ್ಲ, ಅದು ಮತ್ತು ಬಿಜೆಪಿ ನಾಯಕರ ಲೆಕ್ಕಾಚಾರ ಅದೆಷ್ಟು ಉಲ್ಟಾ ಪಲ್ಟಾ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ, ನಮ್ಮ ಸರ್ಕಾರ ಯಾರ ಮುಂದೆಯೂ ತಲೆ ಬಾಗೋದಿಲ್ಲ ಅಂತ ನಿನ್ನೆ ಸಂಜೆವರೆಗೂ ಕೂಡ ನ್ಯೂಸ್ ಚಾನೆಲ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕತೆ ಹೊಡೆಯಲಾಗ್ತಿತ್ತು. ನಿನ್ನೆಯಷ್ಟೇ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಜೊತೆ ಮಾತುಕತೆ ನಡೆಸಿ ರಾಜೀನಾಮೆ ಇಲ್ಲ ಅಂತ ಹೇಳಿದ್ದ ಸರ್ಕಾರ ಕೇವಲ 24 ಗಂಟೆಯಲ್ಲಿ ತನ್ನ ಹೆಜ್ಜೆಯನ್ನ ಹಿಂದೆಗೆದುಕೊಂಡಿದೆ. ತಾವೇ ಕಟ್ಟಿ ಬೆಳೆಸಿದ ಸುಳ್ಳಿನ ಕೋಟಿಗಳು ಕೊಚ್ಚಿ ಹೋದಾಗ ಉತ್ತರ ಹೇಳಲಾಗದೆ ದಿಕ್ಕಾಪಾಲಾಗಿ ಓಡುವ ಪರಿಸ್ಥಿತಿ ಈಗ ಇಡೀ ಭಕ್ತ ಮಂಡಳಿಗೆ ಬಂದೊದಗಿದೆ ನೋಡಿ. ಸರ್ಕಾರ ಹೀಗೆ ಕೇವಲ 24 ಗಂಟೆಗಳಲ್ಲಿ ಮಂಡಿಯೂರೋದಕ್ಕೆ ಕಾರಣ ಈ ಯುವ ಪಡೆ ನಡೆಸಿದಂತಹ ಹೋರಾಟದ ಹಿಂದಿದ್ದಂತಹ ಆಕ್ರೋಶ ಏನಿತ್ತು, ಅದು ಅಷ್ಟೊಂದು ತೀವ್ರವಾಗಿತ್ತು. ಮೇ 3ರ ನೀಟ್ ಪತ್ರಿಕೆ ಸೋರಿಕೆಯಿಂದ ಆರಂಭವಾದಂತಹ ಈ ದುರಂತದಲ್ಲಿ ಭವಿಷ್ಯ ಕಳಕೊಂಡು 10ಕ್ಕೂ ಹೆಚ್ಚು ಅಮಾಯಕ ವಿದ್ಯಾರ್ಥಿಗಳು ನೇಣಿಗೆ ಶರಣಾಗಿದ್ರು. ಇದರ ವಿರುದ್ಧ ಜೂನ್ 20ರಿಂದ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಆರಂಭಿಸಿತು. ಜುಲೈ 20ರಂದು ನಡೆದಂತಹ ಸಂಸತ್ ಚಲೋ ಮೆರವಣಿಗೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದಾಗ ಅವರನ್ನ ಹತ್ತಿಕ್ಕೋದಕ್ಕೆ ದೆಹಲಿ ಪೊಲೀಸರು ಮೃಗಗಳಂತೆ ಎರಗಿ ಬಂದ್ರು. ಲಾಠಿ ಚಾರ್ಜ್, ಅಶ್ರುವಾಯು ನಡೆಸಿದ್ರು. ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳ ತಲೆಯನ್ನೆಲ್ಲ ಒಡೆದು ಹಾಕಿದ್ರು, ಬೂಟುಗಾಲಿನಿಂದ ಒದ್ರು. ಒಟ್ಟರಲ್ಲಿ ರಕ್ತವನ್ನೇ ಹರಿಸಲಾಯಿತು ಅಲ್ಲಿ. ಆದ್ರೆ ದೆಹಲಿ ಪೊಲೀಸರ ಈ ದೌರ್ಜನ್ಯಕ್ಕೂ ಕೂಡ ನಮ್ಮ ಈ ಜೆನ್ಸ್ ಪಡೆ ಜಗ್ಲಿಲ್ಲ. ವಿದ್ಯಾರ್ಥಿಗಳು ಹೀಗೆ ಬೀದಿಯಲ್ಲಿದ್ದು ರಕ್ತ ಚೆಲ್ತಾ ಇದ್ದಾಗ ಇನ್ನೊಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಏನೆಲ್ಲ ಹರಸಾಹಸ ಪಡ್ಲಿಲ್ಲ ಅಂತ ಹೇಳಿ. ಜೆನ್ಸಿ ಯುವಕರನ್ನ ಮರಳು ಮಾಡೋದಕ್ಕೆ, ಅವರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಮೋದಿ ತಮ್ಮ 2 ಸೆಲ್ಫಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಆದ್ರೆ ಇವತ್ತಿನ ಜಾಗೃತ ಯುವ ಜನತೆ ಇಂತಹ ಗಿಮಿಕ್ ಗಳಿಗೆ ಮರಳಾಗೋದಿಲ್ಲ ಮೋದಿ ಅವ್ರೆ. ನೀವು ಹಾಯ್ ಫ್ರೆಂಡ್ಸ್ ಅಂದ ತಕ್ಷಣ ಜೆನ್ಸಿಗಳು ಮರಳಾಗೋದಿಲ್ಲ ಬಿಡಿ. ಖಂಡಿತ ಮೋದಿಜಿ, ಈ ಇಡೀ ಹೈಡ್ರಾಮಾದಿಂದ ನೀವು ಗಳಿಸಿದ್ದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಫಾಲೋವರ್ಸ್ ಮಾತ್ರವೇ ಹೊರತು ದೇಶದ ವಿದ್ಯಾರ್ಥಿಗಳ ನಂಬಿಕೆಯನ್ನಂತೂ ಅಲ್ವೇ ಅಲ್ಲ.
ಪ್ರಧಾನಿಗಳ ಈ ಸೋಷಿಯಲ್ ಮೀಡಿಯಾದ ಗಿಮಿಕ್ಗಳು ಕೆಲಸ ಮಾಡ್ಲಿಲ್ಲ ಇಲ್ಲಿ. ಅತ ಹೋರಾಟದ ಹಾದಿಯಲ್ಲಿ ಸೋನಂ ವಾಂಗ್ಚುಕ್ ಅವರಂತಹ ನಾಯಕರು ಅಥವಾ ಹಿರಿಯ ಪ್ರತಿಭಟನಾಕಾರರು ಹಿಂಜರಿತಿರಬಹುದು. ಆದ್ರೆ ಅಸಲಿ ಜನ್ಸ್ ಪಡೆ ಮಾತ್ರ ಒಂದು ಹೆಜ್ಜೆ ಕೂಡ ಹಿಂದೆ ಇಡ್ಲಿಲ್ಲ. ಪ್ರಧಾನಿಯವರಿಗೆ ಕಳುಹಿಸಿದ್ದ ರಾಜೀನಾಮೆ ಪತ್ರದಲ್ಲಿ ಕಳೆದ 10 ದಿನಗಳಲ್ಲಿ ಏನೆಲ್ಲ ನಡೆಯಿತೋ ಅದನ್ನ ಕಂಡು ಬೇಸರವಾಗಿದೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರು ಏನೋ ದೊಡ್ಡ ಹರಿಶ್ಚಂದ್ರರಂತೆ ಮಾತನಾಡ್ತಾ ಇದ್ದಾರೆ. ಏನೋ ದೊಡ್ಡ ದುಃಖ ಆಗಿದೆ ಅನ್ನುವಂತಹ ರೀತಿಯಲ್ಲಿ. ಆದ್ರೆ ಸಚಿವರೇ, ಪ್ರಶ್ನೆ ಪತ್ರಿಕೆ ಮಾರಾಟ ಆದಾಗ ಅಮಾಯಕ ಮಕ್ಕಳು ನೇಣಿಗೆ ಕೊರಳೊಡ್ಡಿದಾಗ ನಿಮ್ಗೆ ಯಾಕ್ರೆ ಬೇಜಾರಾಗ್ಲಿಲ್ಲ? ಏನೋ ಪ್ರಧಾನಿಗಳ ಈ ಸೋಷಿಯಲ್ ಮೀಡಿಯಾ ಗಿಮಿಕ್ಗಳು ಕೆಲಸ ಮಾಡ್ಲಿಲ್ಲ. ಹೋರಾಟದ ಹಾದಿಯಲ್ಲಿ ಸೋನಂ ವಾಂಗ್ಚುಕ್ ಅವರಂತಹ ನಾಯಕರು ಅಥವಾ ಹಿರಿಯ ಪ್ರತಿಭಟನಾಕಾರರು ಹಿಂದೆ ಸರಿದಿರಬಹುದು. ಆದ್ರೆ ಅಸಲಿ ಜನ್ಸ್ ಪಡೆ ಮಾತ್ರ ಒಂದು ಹೆಜ್ಜೆಯೂ ಹಿಂದೆ ಇಡ್ಲಿಲ್ಲ. ಇನ್ನು ಪ್ರಧಾನಿಯವರಿಗೆ ಕಳುಹಿಸಿದಂತಹ ರಾಜೀನಾಮೆ ಪತ್ರದಲ್ಲಿ ಕಳೆದ 10 ದಿನಗಳಲ್ಲಿ ಏನೆಲ್ಲ ನಡೀತೋ ಅದನ್ನ ಕಂಡು ಬೇಸರವಾಗಿದೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಹೇಳ್ಕೊಳ್ತಿದ್ದಾರೆ. ಆದ್ರೆ ಸಚಿವರೇ, ಪ್ರಶ್ನೆ ಪತ್ರಿಕೆ ಮಾರಾಟವಾದಾಗ ಅಮಾಯಕ ಮಕ್ಕಳು ನೇಣಿಗೆ ಕೊರಳೊಡ್ಡಿದಾಗ ಯಾಕ್ರಿ ನಿಮ್ಗೆ ಬೇಸರ ಆಗ್ಲಿಲ್ಲ? ಸಚಿವರ ರಾಜೀನಾಮೆ ತಕ್ಷಣವೇ ಸಿಕ್ಕಿರಬಹುದು ವೀಕ್ಷಕರೇ. ಆದ್ರೆ ಇದು ಒಂದು ಪ್ರಮುಖ ಪ್ರಶ್ನೆ ಕೂಡ ಇದೆ ಇಲ್ಲಿ. ಏನಂತ ಹೇಳಿದ್ರೆ, ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ತಕ್ಷಣಕ್ಕೆ ಶೈಕ್ಷಣಿಕ ವಲಯದ ಎಲ್ಲಾ ಅಕ್ರಮಗಳು ಇಲ್ಲಿಗೆ ಮುಗಿದು ಹೋದ್ವಾ? ಖಂಡಿತ ಇಲ್ಲ. ತಮ್ಮ ಪ್ರಾಣ ಕಳ್ಕೊಂಡಂತಹ ಆ ಅಮಾಯಕ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನ್ಯಾಯ ಸಿಗೋದ್ ಯಾವಾಗ? ಅವರ ಕಣ್ಣೀರನ್ನ ಒರೆಸುವವರು ಯಾರು? ಮತ್ತು ವಿದ್ಯಾರ್ಥಿ ಸಮುದಾಯದ ಮೇಲೆ ಮೃಗಗಳಂತೆ ಎರಗಿ ಲಾಠಿ ಬೀಸಿದ ಆ ದೆಹಲಿ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದು ಬೇಡ್ವೆ? ಒಂದೆಡೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ನ್ಯಾಯದ ಪ್ರಶ್ನೆ ಹಾಗೆಯೇ ಇದೆ. ಮತ್ತೊಂದ್ ಕಡೆ ಈಗ ದೆಹಲಿ ರಾಜಕೀಯದ ಆಂತರಿಕ ವಲಯದಲ್ಲಿ ಮತ್ತೊಂದು ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ. ಈ ಪೇಚಿನಿಂದ ಪಾರಾಗೋದಕ್ಕೆ ಮುಂದಿನ ಶಿಕ್ಷಣ ಮಂತ್ರಿ ಯಾರಾಗಬಹುದು? ರಾಜೀನಾಮೆ ನೀಡಿದಂತಹ ಪ್ರಧಾನ್ಗೆ ಸರ್ಕಾರದ ಬೇರೆ ಉನ್ನತ ಹುದ್ದೆ ಕೊಟ್ಟು ಮುದ್ದಿಸಲಾಗ್ತದಾ, ಅಥವಾ ಪಾರ್ಲಿಮೆಂಟ್ನಿಂದ ಗಂಟು ಮೂಟೆ ಕಟ್ಟಿ ಪೂರ್ತಿಯಾಗಿ ಮನೆಗೆ ಕಳುಹಿಸಲಾಗ್ತದೆಯೇ? ಈ ಭ್ರಷ್ಟ ವ್ಯವಸ್ಥೆಗೆ ಯಾವ ರೀತಿಯ ಸರ್ಜರಿ ಸಿಗಲಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಏನೇ ಇರ್ಲಿ ವೀಕ್ಷಕರೇ, ಇದನ್ನಂತೂ ನಾವು ಬರೀ ಒಂದು ಸಾಮಾನ್ಯ ರಾಜೀನಾಮೆ ಅಂತ ನಿರ್ಲಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದು ಈ ಮೋದಿ ಸರ್ಕಾರದ ಆಡಳಿತಾವಧಿಗೆ ಬಿದ್ದಂತಹ ಅತ್ಯಂತ ದೊಡ್ಡ ಫಸ್ಟ್ ಫೌಲ್. ಕಳೆದ 10 ವರ್ಷಗಳಿಂದ ನಾವು ತಳೆದ ನಿರ್ಧಾರಗಳೇ ಅಂತಿಮ, ನಮಗೆ ಎದುರಾದ್ರೆ ಯಾವುದೇ ಧ್ವನಿಯನ್ನ ಕೂಡ ನಾವು ಅಡಗಿಸಿ ಬಿಡ್ತೀವಿ ಅನ್ನುವಂತ ಅಹಂಕಾರದ ಭ್ರಮೆ ಇತ್ತು ಸರ್ಕಾರಕ್ಕೆ. ಇವತ್ತು ನಮ್ಮ ದೇಶದ ಯುವ ಪಡೆ ಕೊಟ್ಟಿರುವುದು ಚೇತರಿಸಿಕೊಳ್ಳಲಾಗದಂತಹ ಪೆಟ್ಟು ಇವರಿಗೆ. ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಎದ್ದು ನಿಂತ್ರೆ ಎಂತಹ ದೊಡ್ಡ ಅಧಿಕಾರವೂ ನೆಲಸಮವಾಗುತ್ತೆ ಅನ್ನೋದಕ್ಕೆ ನಾವಿವತ್ತು ಕಣ್ಣಾರೆ ಕಂಡ ಈ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳನ್ನ ತೃಣ ಸಮಾನವಾಗಿ ಕಂಡಿದ್ದಕ್ಕೆ ಇವತ್ತು ಈ ಅಧಿಕಾರದ ಅಹಂಕಾರ ನೆಲಸಮವಾಗಿದೆ. 56 ಇಂಚಿನ ಎದಿ ಅಂತ ದಿನ ಬೆಳಗಾದ್ರೆ ಬಡಾಯಿ ಕೊಚ್ಚಿಕೊಳ್ತಿದ್ದವ್ರ ಆ ಅಹಂಕಾರ ಇವತ್ತು ಕೇವಲ 24 ಗಂಟೆಗಳಲ್ಲಿ ಈ ಜನ್ಸ್ ವಿದ್ಯಾರ್ಥಿಗಳ ಜನಾಕ್ರೋಶದ ಮುಂದೆ ಸಂಪೂರ್ಣವಾಗಿ ಬೆಂಡಾಗಬೇಕಾಯ್ತು. ಇಷ್ಟು ದಿನ ಭಾಷಣಗಳಲ್ಲಿ ಮಾತ್ರ ಮೆರೀತಾ ಇದ್ದ ಆ ಎದೆಯಲ್ಲಿ ಇದ್ದದ್ದು ಬರೀ ಖಾಲಿ ಅಹಂಕಾರ ಹೊರತು ವಿದ್ಯಾರ್ಥಿಗಳ ಸಾವು ಕಾಣುವ ಕರುಣೆ ಇರಲಿಲ್ಲ ಅನ್ನೋದು ಇವತ್ತು ಬೆತ್ತಲಾಗಿದೆ. ಆದ್ರಿಂದ ನೆನಪಿರ್ಲಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸಿಕ್ಕಿರಬಹುದು, ಆದ್ರೆ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಅನ್ಯಾಯಕ್ಕೊಳಗಾದ ಮತ್ತು ಪ್ರಾಣ ಕಳ್ಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವ ಬೇಡಿಕೆ ಇನ್ನೂ ಕೂಡ ಬಾಕಿ ಇದೆ. ಇಡೀ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವವರೆಗೂ, ಪ್ರತಿಯೊಂದು ಬೇಡಿಕೆಯನ್ನು ಈಡೇರಿಸುವವರೆಗೂ ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆ ಮುಂದುವರಿಯಲಿದೆ. ಅಷ್ಟೇ ಅಲ್ಲ, ಈ ಹೋರಾಟ ದೇಶದ ಸಮಸ್ತ ಹೋರಾಟಗಾರರಿಗೆ ಈ ಹೋರಾಟ ದೇಶದ ಸಮಸ್ತ ಆಡಳಿತಗಾರರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬಹುದು. ನೀವು ಅಧಿಕಾರದಲ್ಲಿ ಇದ್ದೀರಿ ಅನ್ನುವಂತಹ ಅಹಂಕಾರದಿಂದ ಭ್ರಷ್ಟಾಚಾರ ಮಾಡೋದಕ್ಕೆ ಹೊರಟ್ರೆ ಜನಸಾಮಾನ್ಯರು ಸುಮ್ನೆ ಕೂರೋದಿಲ್ಲ. ಹಾಗಾಗಿ ಆ ಎಥನಾಲ್ ಸಚಿವರಿದ್ದಾರಲ್ಲ, ಅವರು ಈಗಿನಿಂದಲೇ ಎಚ್ಚೆತ್ತುಕೊಳ್ಳೋದು ಒಳ್ಳೇದು. ಅವರಿಗೆ ಮೀಸೆ ಮಣ್ಣಾಗದಂತೆ ಕತೆ ಹೊಡೆಯುವ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಏನು ಅಂತ ಹೇಳಿದ್ರೆ, ಮುಂದೆಯೂ ಇದೇ ರಾಜನೀತಿ ಮುಂದುವರಿಸಿದ್ರೆ ನಾಳೆ ಸ್ವತಃ ಪ್ರಧಾನಿಗೂ ಇದೇ ಗತಿ ಬರಬಹುದು ಅಷ್ಟೇ. ಫೈನಲಿ ಗೆಳೆಯರೆ, ಇದು ದೇಶದ ಜೆನ್ಸ್ಗೆ, ದೇಶದ ಯುವಕರಿಗೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಎಲ್ಲಾ ಬೆಂಬಲಿಗರಿಗೂ ಸಿಕ್ಕಂತಹ ಒಂದು ಬಹುದೊಡ್ಡ ಐತಿಹಾಸಿಕ ಜಯ. ಪ್ರಪಂಚ ಬಗ್ತದೆ, ಆದ್ರೆ ಅದನ್ನ ಬಗ್ಗಿಸುವಂತವ್ರು ಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟ ಪ್ರತಿಯೊಬ್ಬ ಯುವಕನಿಗೂ ನಮ್ಮ ಕಡೆಯಿಂದ ಕ್ರಾಂತಿಕಾರಿ ಸಲಾಂ.
ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.